ಸೊ ಹಾಯ್ ಗೈಸ್, ಇವತ್ತು ನಾನು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಸಿಗಂದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ತಾನೇ ನಾನು ಸ್ಕೂಲಿಂದ ಬಂದೆ. ನೋಡಿ ನನ್ನ ತಂಗಿ ಚೆನ್ನಾಗಿ ಮಲ್ಕೊಂಡಿದ್ದಾಳೆ. ಹಾಗಾಯಿತು, ಇದು ನನ್ನ ಕಾಸ್ಟ್ಯೂಮ್ ಆ್ಯಂಡ್ ಇದ ನೋಡಿ. ಏನಮ್ಮ ಮಾಡ್ತಿದ್ಯಾ? ಎಲ್ಲ ಪ್ಯಾಕ್ ಆಗಿದೆಯಲ್ಲ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಪ್ಯಾಕ್ ಮಾಡಿದ್ರೆ ಚೆಕ್ ಮಾಡ್ಕೊತಾರೋದು. ನೋಡಿ ನನ್ನ ತಂಗಿ ಎಲ್ಲ ಹಿಂಗೆ ಬರೀ ಫೋನ್ ನೋಡ್ಕೊ ಕೂತಿರೋದೇ ಕೆಲಸ ಆಗೋಯ್ತು ಇದಕ್ಕೆ. ಈಗ ಹಂಗೆ ನಮ್ಮ ಅಜ್ಜಿ ನೋಡ್ಕೊ ಬರಕ್ಕೆ ಹೋಗವ ಆಯ್ತಾ? ಮಲ್ಕೊಂಡವ್ರೆ. ಅಜ್ಜಿ ಹೋಗೋದಾ? ರೆಡಿ ಆಗಿದ್ದೀರಾ? ಕಾಣಿಸ್ತಾ ಇಲ್ಲ ನೀವು. ಹೇಳಿ, ರೆಡಿನಾ? ಹೋಗೋದಾ? ಹೋಗೋದೇನಪ್ಪ? ನಮ್ಮಪ್ಪ ಚಡಿ ಬನಿನಲ್ಲೇ ಬರ್ತಾರೇನು? ಯೂಟ್ಯೂಬ್ ಅಲ್ಲಿ ಹಾಕಕ್ ವಿಡಿಯೋ ಮಾಡ್ತಾಳು. ನಿಮ್ ಚಿಕ್ಕಪ್ಪ ಏನೋ ಆಗಿರ ಕೂತೈತೆ. ನಿಮ್ ಚಿಕ್ಕಪ್ಪಂದು ಒಂದು ವಿಡಿಯೋ ಮಾಡ್ಕೊಂಡು ತುಂಬಾ ಚಿಕ್ಕಪ್ಪ ಏನ್ ಮಾಡ್ತಿದ್ದೀರಾ ಹೇಳಿ ಒಂಚೂರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಿ. ಚಿಕ್ಕಪ್ಪ ಚಿಕ್ಕಪ್ಪ ಇಲ್ಲಿ ನೋಡಿ, ಹೇಳಿ ಹಾಯ್ ಮಾಡಿ. ಬೇಜಾರು ಮಾಡ್ಕೊತಾರ ಆಮೇಲೆ. ಹಾಯ್ ಮಾಡಿ ಬೇಗ. ಯೂಟ್ಯೂಬ್ ಇವರೇ ನಮ್ ಚಿಕ್ಕಪ್ಪ. ಶೇವ್ ಮಾಡಲ್ಲ ನೀವು? ಮಾಡಲ್ಲ ಶೇವು? ಅಲ್ಲ ಚಿಕ್ಕಪ್ಪ, ಬೆಂಗಳೂರು ಬಸ್ಗಳು ಏನಾರು ನೋಡಿ ನೋಡಿ ನೋಡಿ, ಸಾಬಾರ್ ಬಸ್ ಸ್ಟ್ಯಾಂಡ್ ಅಂದ್ರೆ ಇದೆ. ನಾನು ಯಾವಾಗಲೂ ಅದೇ ಬಸ್ಸಲ್ಲಿ ಹೋಗೋದು ಬೆಂಗಳೂರಿಗೆ. ವಿ ಪವರ್ ಇಲ್ಲೇ ಇದೆ ನೋಡಿ, ಇಲ್ಲಿ ವಿ ಪವರ್ ಫೇವ್ರೆಟ್ ಬಸ್. ಎ ಸಿ ಬಸ್ ಚೆನ್ನಾಗಿ ಹೇಳ್ತಾರೆ ನೋಡಿ. ನಮ್ಮ ಚಿಕ್ಕಮ್ಮ ಅಂದ್ಬಿಟ್ಬಿಟ್ಟು ಹೋಗ್ಬೇಕಂತೆ. ಅದೇ ಓ ಸರಿಯಾಗಿ ಹೇಳೋದು. ಕೇಳ್ಕೊ ಹೋಯ್ತಾರಂತೆ ನೋಡಿ. ತಪ್ಪಿಸ್ಕೊಳ್ಳೋ. ವಿಜಯಲಕ್ಷ್ಮಿ ಅಂತ ಪ್ಲೀಸ್ ನಮ್ಗೊಂದು ಕರೆ ಮಾಡ್ಬಿಟ್ಟು ಹೇಳ್ಬಿಡಿ ಆಯ್ತಾ ಪ್ಲೀಸ್. ಇವ್ರು ಬೇಗ ಕಳ್ದೋಗ್ಬಿಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ನಿಜ. ಅದೇನದೇ ಥರ ಚಿಕ್ಕದ್ರಲ್ಲಿ ಇದ್ನಲ್ಲ ಹಂಗೆ ಮನ್ಗದೆ ಬಸ್ಸಜ್ಜಿ ಅದು. ಅದೇ ಅವ್ರು ಕಳ್ದೋಗ್ಬಿಡ್ತಾರಲ್ಲ ಅದಕ್ಕೇನೆ. ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನೋಡಿದೆ ಏನಾದ್ರು ತಗೊಂಡು ಹೋಗೋದ, ಟ್ಯಾಕ್ಸ್ ಹಾಕವ ನಮ್ಮ ಅಮ್ಮಗೆ ಅಂತ. ಏನ? ಹಾಂ ಹೇಳ್ಬೇಕಾನೆ, ಟ್ಯಾಕ್ಸ್ ಹಾಕ್ತೇನೆ ನಾನೀಗ. ಏನು ಜ್ಯೂಸ್ ಬಾಟಲ್ಸ್ ತಗೊಬನ್ನಿ. ಹಾಂ ಹೋಗಿ ಬೇಗ. ನಾವು ಅಲ್ಲಿ ಹೋಗಿ ವಿಚಾರಿಸೋಣ ಬಾ. ನಮ್ಮ ಅಕ್ಕ ಹಂಚ್ಕೊಂಡಿರೋ ಅವ್ರ ತಂಗಿ ಬಿಟ್ಟು ಎಲ್ಲರನ್ನೂ ಹೇಳ್ಕೊತಾಳೆ. ಇವಳು ಯಾಕೆ ನಾನು ಕರ್ಕೊಳ್ಳಿ? ಇವಳು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಇವಾಗ ನಿಮ್ಮ ಮಗಳು ಯಾರಂತ ನನಗೆ ಗೊತ್ತಿಲ್ಲ. ಹೇಳ್ಬೇಕು ಅಲ್ವಾ ನನಗೆ? ಇಲ್ಲ ಕೊಡಿ. ಯಾವ್ದೇ ಸೆವೆನಪ್ಪ ಆರೆಂಜ? ಅಂಕಲ್ ಮೆರಿಂಡಾ ಕೊಟ್ಬಿಡಿ ಕೋಲ್ಡ್. ಹಾಂ ಹಾಂ ಅಂಕಲ್ ಅಷ್ಟೇ. ಮತ್ತೆ ಹಂಗೆ ಏನು ಹೇಳ್ಬೇಕೇನೆ? ಸ್ನ್ಯಾಕ್ಸ್ ಏನು ಬೇಕು ಹಿಡ್ಕೊ. ಲೇಸ್ ಯಾವುದು ತಗೋ, ಯಾವ್ದು ಬೇಕು? ಇದು ಕುರ್ಕುರೆ
ಒಂದೇ ನಮ್ಮಮ್ಮಗೆ 95 ರೂಪಾಯಿ ಟ್ಯಾಕ್ಸ್ ಹಾಕಿದ್ದೀವಿ, ಏನಂತಾರಂತ ಗೊತ್ತಿಲ್ಲ. ಅಲ್ಲಿ 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 ಇಲ್ಲೇ ಕುತ್ಕೊಂಡವ್ರೆ, ನೋಡೋದ ಏನಂತಾರಂತ. ಅಯ್ಯೋ ಬೇರೆ ವಿಡಿಯೋ ಮಾಡಕ್ಕೆ ಇದು ರೋಚಾ ಮಮ್ಮಿಗೆ ಫೋನ್ ಮಾಡು, ಬೇಗ ಬೇಗ ಬರುತ್ತಂತೆ ಈಗ ಬಸ್ ಸ್ಟ್ಯಾಂಡ್ಗೆ. ಶಿವಮೊಗ್ಗಕ್ಕೆ ಹೋಗ್ಬೇಕಂತೆ, ಶಿವಮೊಗ್ಗದಿಂದ ರೋಹಿಣಿ ಏನ್ ಸಮಾಚಾರ ಹೇಳಿ ನಿಮ್ಮ ಬಗ್ಗೆ. ಇವರೇ ನಮ್ಮ ಚಿಕ್ಕಮ್ಮ, ಎಲ್ಲರೂ ತಿಳ್ಕೊಳ್ಳಿ. ಸ್ವಲ್ಪ ಮಾತಾಡಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳಿ. ಹಾಯ್ ಸಬ್ಸ್ಕ್ರೈಬ್ ಸ್ಮೆಲ್ ಮಾಡಕ್ಕೆ ಬರಲ್ಲ ಅವ್ರಿಗೆ, ಅದಕ್ಕೆ ಮುಂದಕ್ಕೆ ಬರಲ್ಲ. ಸೊ ಇವಾಗೆಲ್ಲ ಹೋಗ್ತಿದ್ದೀವಿ ನಾವು ಬೆಂಗಳೂರಿಂದ. ಸುಮ್ಮನೆ ಟ್ರೈನ್ ಹತ್ಬಿಡವ ಟ್ರೈನ್ ಹತ್ತ ಪ್ಲ್ಯಾನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಕರ್ಕೊಬಂದ್ಬಿಟ್ಟು. ಎಂಥ ಜನಗಳಿರ್ಬೇಕು ನೋಡಿ ಇವರು. ಇವ್ರನ್ನ ನಂಬ್ಕೊಂಡು ಮಾತ್ರ ಯಾವತ್ತೂ ಬರಬೇಡಿ. ಏನಂತೀರಾ? ಹಾಂ ಹೇಳಿ. ಬನ್ನಿ, ನಮ್ದವ್ರು ಕೈ ಬಿಡೋದ, ಹೋಗವ. ಇವಾಗ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶಿವಮೊಗ್ಗ. ಇವ್ರ ಕೊಲೀಗ್ಸು ಕೂಡ ಬಂದವ್ರೆ ನಮ್ಮ ಜೊತೆ, ಒಂದು 4-5 ಜನ. ತೋರಿಸ್ತೀನಿ ಅವ್ರಿಗೂ. ಆಮೇಲೆ ಏನಂತೀರಾ? ಫಸ್ಟ್ ಇವಾಗ ಹೋಗಿ ಬಸ್ಸಕ್ಕಂದ್ರೆ ಸಾಕು. ಮೂವತ್ತು ಜನ ಇದ್ರು ನೀನು 30 ಜನ ತಗೊಬಿಡ್ತೀಯಾ? ಅಷ್ಟೊಂದು ಈಸಿನಾ? ಇವರು ನಮ್ಮ ಚಿಕ್ಕಮ್ಮನ ಫ್ರೆಂಡ್. ಅಂಡಿ ನಿಮ್ಮ ಹೆಸರೇನ? ಶ್ವೇತಾ. ನಾನಂತೂ ನಿದ್ದೆ ಮಾಡ್ತಾ ಕಣಪ್ಪ. ಸುಮಾರು ಮಾತಾಡ್ತೀನಿ. 1:45 ಈಗ ಟೈಮು. ಬೇರೆ ಕಾಪಲಾಯ್ತವ್ರೆ, ಕಪಡೆ ಸುಸ್ತೈತೈತಿ, ನಿದ್ದೆ ಬಂದೈತಿ, ತಲೆನೈತೈತಿ. ಕೇಳಿ ನನ್ನ ತಂಗಿನ ಅವೇನೆ ಬಸ್ ಕಾಯ್ದೆ ಬೇಜಾರೈತೆ ಅಲ್ವಾ? ಬೇರೆ ಪ್ಲಾನು ಮಾಡ್ತಿಲ್ಲ, ಅಲ್ಲೇ ಹೋಗ್ಬೇಕಂತೆ. ಅಂದ್ರೆ ನೋಡಿಲ್ಲ ನಾವು. ಬಸ್ ಯಾವತ್ತೆಲ್ಲ ಬಸ್ ಬಂದ್ರೆ ಜನರೆಲ್ಲ ಒಂದೇ ಕಡೆ. ಇಷ್ಟು ಟೈಮ್ ಅಂದ್ರೆ ಇವಾಗ ಇಲ್ಲ ಅಂದ್ರೆ 10:30 11 ಗಂಟೆ ಹತ್ತತ್ರ ಆಯ್ತೈತೆ. ನಿನ್ನೆ ಎಷ್ಟೊತ್ತು ಬಂದ್ಬಿಟ್ಟಿದ್ದು ನಾವು? ನಿನ್ನೆ ಬೇಗ ಅಲ್ಲ, ಇಲ್ಲ ಅಂದ್ರು ಸಖತ್ ಲೇಟಾಗಿ ಬಂದ್ವಿ. ಬಸ್ ಬಂದೈತಂತೆ. ಈಗ ಸಾಗರ ಇಲ್ಲ ಅಂದ್ರೂ ನಾವು ಒಂದು 14 hours ಜರ್ನಿ ಮಾಡಿದ್ದೀವಿ. ಅಲ್ಲಿ ಕಟ್ಟಾಯ್ತು 14 hours ಜರ್ನಿ. ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಸಾಗರ, ಸಾಗರದಿಂದ ಇವಾಗ ಏನು ಏನೇನಮ್ಮ ಇದು? ಏನೂರಿದು? ಸಿಗಂದೂರು. ಹಾಂ, ಸಿಗಂದೂರ್ವರೆಗೆ ಟ್ರಾವೆಲ್ ಮಾಡಿದ್ದೀವಿ. ಯಾರಿಗಾದ್ರೂ ಇಲ್ಲಿಗೆ ಬರ್ಬೇಕಂತ ಆಸೆ ಇದ್ರೆ ತುಂಬ ಟ್ರಾವೆಲ್ ಮಾಡೋರು ಮಾತ್ರ ಬನ್ನಿ. ಅದು ಹಾಲಿಡೇಲೆಲ್ಲ ಬರಬೇಡಿ, ನಿಜವಾಗ್ಲೂ ಹೊರಗೆ ಹೋಗಬೇಡಿ. ಹಾಲಿಡೇ ರಜಾ ಹಾಕೊಂಡು ಬನ್ನಿ. ಅವಾಗ ಬೇಕಾದ್ರೆ ಬರ್ಬೋದು, ಇಲ್ಲಾಂದರೆ ಬರೋಕ್ಕಾಗಲ್ಲ. ಟ್ರಾವೆಲ್ ಆಗುತ್ತೆ ಅನ್ನೋರು ಬನ್ನಿ, ಟ್ರಾವೆಲ್ ಆಗಲ್ಲ ಅನ್ನೋರು ಮಾತ್ರ ಬರೋಕ್ಕೆ ಹೋಗಬೇಡಿ. ಜನ ನೋಡಿದ್ರೆ ತಲೆನೇ ಸುತ್ತಕೊಂಡ್ಬಿಡ್ತಿದೆ. ಮಾಡ್ಕೊಂಡು ಅವರೇ ಹೋಗ್ತಾರೆ. ದೇವಸ್ಥಾನ ಮಾಡಿದೆ. ಅಯ್ಯಪ್ಪ ಆಯ್ತಲ್ಲ. ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೋಗಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ.
ಬೇಗ ರೆಡಿ ಹೌದು ನಮ್ಮಮ್ಮ ಎಲ್ಲ ಹಿಂದೆ ಬರ್ತಾರೆ ನೋಡಿ ನೋಡಿ ಎಲ್ಲ ಆಂಟಿ ಗ್ಯಾಂಗ್ ನೋಡಿ ಹಾಯ್ ಇವ್ರು ಆಂಟಿ ಆಗೋದ್ರು ಅವ್ರ ಆಂಟಿ ಆಗೋ ಹೋಯ್ತವ್ರೆ ಇವ್ರು ಆಂಟಿನೇ ಆಗೋದ್ರು ಅವ್ರ ಅಜ್ಜಿನೇ ಆಗೋದ್ರು ಅಯ್ಯೋ ಮುಂದ್ಗಡೆ ಅವ್ರು ಆಂಟಿ ಆಗಿ ಅಜ್ಜಿ ಥರನೇ ಆಯ್ತವ್ರೆ ನಾವು ಹುಡುಗಿನೇ ನೋಡ್ಕೊಳ್ಳಿ ನೋಡಿ ಅವ್ರಿಗೆ ಹೊಗಳತಾ ಇದ್ರೆ ಅವ್ರಿಗೆ ಭ್ರಮೆ ಅಂತವ್ರೆ ಯಾವ ಥರ ಸರಿ ಇದು ನೋಡಿ ಗೈಸ್ ಒಂದು ಡ್ರೆಸ್ ಮೇಲೆ ಇನ್ನೊಂದು ಡ್ರೆಸ್ ಹಾಕೊಂಡಿದ್ದೀನಿ ನಾನು ಇಲ್ಲಿ ಪ್ಯಾಂಟ್ ಹಾಕೋಬೇಕಂತ ಇಲ್ಲ ಅಂದರೆ ಅಲ್ಲೋ ಇರುವಂತೆ ಮಾಡರ್ನ್ ಡ್ರೆಸ್ಗೆ ಅದಕ್ಕೆ ನಮ್ಮ ಚಿಕ್ಕಮ್ಮನ ಡ್ರೆಸ್ ಹಾಕೋಳತ್ರ ಆಗ್ಬಿಡಿ ನಮ್ಮಮ್ಮನ ಕೇಳಿ ಅದೇನಮ್ಮ ಹೌದು 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 ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬರ್ಬೇಕು ತಾನೇ. ಮಾಡರ್ನ್ ಡ್ರೆಸ್ ಹಾಕೋಬಿಟ್ಟೆ ಅಂತ ಹೇಳ್ತಾರೆ ಆಯ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಹೋಗಿದ್ದು 2 ನಿಮಿಷಕ್ಕೆ ದರ್ಶನ ಎಲ್ಲರೂ 2 ನಿಮಿಷದ ದರ್ಶನಕ್ಕೆ 2 ದಿನ ಪೂರ್ತಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಈ ದೇವಸ್ಥಾನದಲ್ಲಿ ಕುಂಕುಮನೂ ಇಟ್ಟಿಲ್ಲ ಏನೂ ಇಟ್ಟಿಲ್ಲ. ನಾವು ತಮಿಳ್ನಾಡಿಗೆ ಹೋದಾಗೆಲ್ಲ ಅಲ್ಲಿ ಜಾಸ್ತಿ ಇಟ್ಟಿರೋರು ಪ್ರತಿಯೊಂದು ಇದರಲ್ಲೂ ಕುಂಕುಮ ಮತ್ತು ಅರ್ಶಿನ ಇಟ್ಟಿರೋರು ಮತ್ತು ವಿಭೂತಿ ಇಟ್ಟಿರೋರು. ಇಲ್ಲಿ ಏನೂ ಇಲ್ಲ, ಏನು ಅಡುಗೆ ಇಲ್ಲ. ಪ್ರಸಾದ ಇಸ್ಕೊಂಡವ್ರಿಗೆ ಮಾತ್ರ ಕುಂಕುಮ ಇಲ್ಲ. ದುಡ್ಡು ಇಲ್ಲೂ ಮಾಡ್ತಾರೆ ನೋಡಿ. ಬಸ್ಸಿಂದ ಟ್ರೈನ್ಗೆ ಹೋಗ್ಬಿಟ್ಟು ಆಗಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ನಾವೆಲ್ಲ ಟ್ರೈನಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಟ್ರೈನಲ್ಲಿಂದ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ ಅಲ್ವಾ ಹೌದು. ಕೊನೆಗೂ ಶಿವಮೊಗ್ಗ ಬಿಟ್ಟು ಹೋಗೋಕ್ಕೆ ಬಸ್ನ ಹುಡುಕ್ತಾ ಇದ್ದೀವಿ. ಸೊ ಬಸ್ ಇವಾಗ ಬರ್ತದೆ, ಬಸ್ನ ಹೋಗ್ಬಿಟ್ಟು ಹಿಡಿಬೇಕು, ನಾನು ಹಿಡಿಬೇಕು ಎಲ್ಲರಿಗೂ. ನೋಡೋದ ಎಲ್ಲರಿಗೂ ಸೀಟ್ ಹಿಡಿದ್ಬಿಟ್ಟು ಬೇಗ ಬೇಗ ಮನೆಗೆ ಹೋಗ್ಬೇಕು. ಆಗಲ್ಲಪ್ಪ ಸುಸ್ತು. ನಮ್ಮ ರೋಹಿಣಿ ಸತ್ಯ ಹೋಗ್ಬಿಟ್ಟವ್ರೆ ಅರ್ಧ ಇವಾಗ ಸ್ವಲ್ಪ ಜೀವಂತವಾಗಿ ಅವರೇ. ಇರಿ ಮಾತಾಡ್ತಾರೆ. ರೋಹಿಣಿ ಇರಿ 1 ನಿಮಿಷ ಹೇಳಿ. ಸತ್ತೋಗ್ಬಿಟ್ಟಿರ್ತಾ ಇದ್ದೀರಾ ಸರ್ ನೀವೀಗ, ಮನೆಗೆ ಹೋಗಿಲ್ಲ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿರೋದು ರೋಹಿಣಿ ಅವ್ರಿಗೆ. ಆಯ್ತಾನೆ ಇಲ್ಲ, ನಡಿಯೋಕ್ಕೂ ಆಯ್ತಾಯಿಲ್ಲ ಅವ್ರ ಕೈಗೆ. ಈಗ ನಾನು ಹೋಗ್ಬಿಟ್ಟು ಬಸ್ ಹಿಡಿದ್ರೆ ಎಲ್ಲರೂ ಮನೆಗೆ ಹೋಯ್ತಾರೆ ಅಲ್ವಾ, ಹೋಯ್ತಾರೆ. ಸಿದ್ದರಾಮಯ್ಯ ರೂಲ್ಸ್ ಮಾಡಿಬಿಟ್ಟು ಏನು ಮಾಡೋದು, ಬಸ್ಸಲ್ಲಿ ರಶ್ ಅಂದರೆ ರಶ್ಶು ಆಗೋದೇ ಇಲ್ಲ. ಹೋಗ್ಬಿಟ್ಟು ಸೀಟ್ ಹಿಡಿಯೋವಂದರೆ ಎಲ್ಲ ಬ್ಯಾಗ್ ಕೊಟ್ಬಿಟ್ಟು ಕುತ್ಕೊಬಿಡ್ತಾರೆ, ಅವರೆಲ್ಲ ಇಟ್ಕೊಬಿಡ್ತಾರೆ. ಏನು ಮಾಡೋದು, ಬಸ್ಸು ಇವಾಗ ಹೋಗಿ ಹಿಡಿಬೇಕು. ಸ್ಟೇಷನಿಗೆ ಬಂದಾಯಿತು. ನಾವು ಇಲ್ಲಿಗೆ ನಮ್ಮ ಜರ್ನಿ ಇವತ್ತೇ ಮುಗಿಯುತ್ತೆ. ವಾಪಸ್ ರಿಟರ್ನ್ ಟು ಮೈಸೂರು. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದೆ ಹೇಳೋ ಮುಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಬಾಯ್.